ಪಾಲಿಕೆ ವತಿಯಿಂದ ಇದೊಂದು ವಿನೂತನ ಪ್ರಯೋಗ ಮಾಡ್ತಾ ಇದ್ದಾರೆ. ಈ ರೋಬೋಟ್ ಅನ್ನ ಈಗಾಗಲೇ ಸಾಂಗ್ಲಿ ಮತ್ತು ಮಿರಜ್ದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ. ಇದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಎಲ್ಲಿ ಬ್ಲಾಕೇಜ್ ಅದ, ಯಾವ ರೀತಿ ಪೈಪ್ ಅದ, ಇನ್ನೂ ಎಷ್ಟು ವರ್ಷ ಬರ್ತದ, ಎದರಿಂದ ಬ್ಲಾಕೇಜ್ ಅದ, ಈ ರೀತಿ ಒಂದು ಪಿಕ್ಚರ್ ತೋರಿಸ್ತೈತಿ. ಅದ್ರ ನಂತರ ಇಷ್ಟು ಮೀಟರ್ದಾಗ ಗೊತ್ತಾಗೈತಿ ನಮ್ಗೆ. ಗೊತ್ತಾದ ಕೂಡಲೇ ಅಲ್ಲಿ ನಮ್ಮ ಪೌರ ಕಾರ್ಮಿಕರು ಅದನ್ನ ರಿಪೇರಿ ಮಾಡ್ತಾರೆ. ಯಾಕಂದ್ರೆ ಇದ್ರ ರಿಪೋರ್ಟ್ ಮೇಲೆ ಯಾವ ರೀತಿ ಅದನ್ನ ಇದನ್ನ ಮಾಡ್ಬೇಕು, ಈ ಬ್ಲಾಕೇಜ್ ಕಂಡು ಹಿಡ್ಲಿಕ್ಕೆ ಮಾತ್ರ. ಅವರಲ್ಲಿ ಕ್ಲೀನ್ ಮಾಡೋ ಮಷಿನ್ ಕೂಡ ಇದೆ, ಅದರದ್ದು ಬೇರೆ ಇದೆ. ಇದ್ರ ಪ್ರೈಸು 27 ಲಕ್ಷದಿಂದ ಸ್ಟಾರ್ಟ್ ಆಕೈತೆ ಅಂತ ಹೇಳಿದಾರೆ. ಅದ್ರ ನಾವು ಮುಂದಿನ ದಿವಸದಾಗ ಅದು ಕ್ಲೀನ್ ಮಾಡೋ ಪೈಪ್ದು ಒಂದು ಡೆಮೋ ತೋರಿಸ್ತಾರೋ. ಆ ಡೆಮೋ ಸಲುವಾಗಿ ಎಲ್ಲ ನಮ್ಮ ಆಡಳಿತ ಪಕ್ಷದವ್ರು ಇರ್ಬೇಕು, ವಿರೋಧ ಪಕ್ಷದವ್ರನ್ನು ಕೂಡ ಇವತ್ತು ನಮ್ಮ ಮಹಾಪೌರರು ಉಪಮಹಾಪೌರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಅದನ್ನ ಡೆಮೋ ನೋಡ್ತಾ ಇದೀವಿ. ಮುಂದಿನ ದಿವಸದಲ್ಲಿ ಇದು ನಮ್ಮ ಅವಶ್ಯಕತೆ ಅಂದ್ರೆ ನಮ್ಮಲ್ಲಿ ಡಿಸ್ಕಷನ್ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ಅಳವಡಿಸ್ಕೊಳ್ತೀವಿ. ಧನ್ಯವಾದ. ಇದು ಸೋಲ್ನೆಸ್ ಕಂಪನಿ, ಇದು ಚೆನ್ನೈದ ಇದು ಪ್ರಾಡಕ್ಟ್. ಆಲ್ರೆಡಿ ಈಗ ಮಿರಾಜ್ ಮತ್ತು ಸಾಂಗ್ಲಿ IIT ಚೆನ್ನೈದಿಂದ ಆದಂತದ್ದು ಇದು. ಅದು ಮುಂದಿನ ದಿವಸದಾಗ ಮಹಾನಗರ ಪಾಲಿಕೆಯಲ್ಲಿ ನಾವು ಎಲ್ಲ ನಮ್ಮನೆ ಅದರ ಬಗ್ಗೆ ತನಿಖೆ ಮಾಡಿ ಬೇಕಂದ್ರೆ ನಾವು ಅವ್ರ ಎಲ್ಲಾ ಎಕ್ಸ್ಪ್ಲನೇಷನ್ ಕೊಟ್ಟಿದಾರ. ಮೇನ್ ಏನಂದ್ರೆ ಅದು ಎಲ್ಲಿ ಬ್ಲಾಕೇಜ್ ಇರ್ತದ ಅದು ಒಂದು ತೋರಿಸ್ತಿದೆ. ಎಲ್ಲಿ ತುಂಬಿದ್ದಿರ್ತದಲ್ಲ ಅಲ್ಲಿ ತುಂಬಿದ್ನಲ್ಲಿ ಅದ್ರದ್ದು ಕಾಣಿಸೋದ್ ವಿಷನ್ ಏನಿದೆಲ್ಲ ವಿಷನ್ ಕಮ್ಮಿ ಆಗ್ತದೆ. ಸೊ ವಿಷನ್ ಕಮ್ಮಿ ಆಗ್ತದ, ಆದ್ರೆ ಅದ್ರ ಗ್ರಾಫಿಂಗ್ ಏನಿರ್ತದಲ್ಲ ಎಲ್ಲಿ ಡ್ಯಾಮೇಜ್ ಆಗ್ತದ ಅನ್ನೋದು ಗ್ರಾಫಿಂಗ್ ತೋರಿಸ್ತದ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಾರ. ಇದ್ರ ಬಗ್ಗೆ ನಾವು ನಮ್ ಕೌನ್ಸಿಲ್ ನಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲ 58 ಕಾರ್ಪೊರೇಟರ್ಸ್ ಕನ್ಸಲ್ಟ್ ಮಾಡ್ಕೊಂಡು ಇಲ್ಲ ತಗೊಂಡ್ರೆ ಮತ್ತೆ ಎಲ್ಲ 58 ವಾರ್ಡಿಂಗ್ ನೋಡ್ಬೇಕು ಎಷ್ಟು ನೆಸೆಸರಿ ಇದೆ ಅಲ್ಲ ಅದನ್ನ ನೋಡ್ಕೊಂಡು ತಗೋತೀವಿ ನಾವು.